ಜಲಾನಯನ ಪ್ರದೇಶದಲ್ಲಿ ಭರ್ಜರಿ ಮಳೆಯಾಗ್ತಾ ಇದೆ. ಮೈದುಂಬಿ ಕಂಗೊಳಿಸ್ತಾ ಇದೆ KRS ಜಲಾಶಯ. ಸಮಸ್ಯೆ ಏನಪ್ಪಾ ಅಂದ್ರೆ ಇತ್ತ ಹೊರಹರಿವು ಆಗುವ ಜಾಗದಲ್ಲಿ ತಡೆಗೋಡೆ ಕುಸಿತ ಕಂಡಿದೆ. ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ತಡೆಗೋಡೆ ಒಂದು ಬಿರುಕು ಬಿಟ್ಟಿದೆ. ಆ ಭಾಗದ ಜನರಿಗೆ KRS ಫುಲ್ ಆಗ್ತಿದೆಯಲ್ಲ, ಭರ್ತಿ ಆಗ್ತಿದೆಯಲ್ಲ ಅಂತ ಖುಷಿ ಪಡಬೇಕು ಅಥವಾ ಬಿರುಕು ಬಿಟ್ಟಿರೋದಲ್ಲ. ಇದು ಗಮನಿಸ್ತಾ ಇದ್ದೀರಿ, ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ತಡೆಗೋಡೆ ಯಾವ ರೀತಿಯಾಗಿ ಕುಸಿತ ಕಂಡಿದೆ ಅಂತ ಜನ ಆತಂಕಗೊಂಡಿದ್ದಾರೆ. KRS ಡ್ಯಾಮ್ ಚಿತ್ರಣ ಇದು. ಹೆಚ್ಚಿನ ಡೀಟೇಲ್ಸ್ ನಮ್ಮ ಪ್ರತಿನಿಧಿ ರೋಹಿತ್ ನೀಡ್ತಾರೆ. ರೋಹಿತ್, ಆ ಭಾಗದ ಜನ KRS ತುಂಬ್ತಾ ಇದೆಯಲ್ಲ ಅಂತ ಖುಷಿ ಪಡಬೇಕು ಅಥವಾ ಏನಾದರೂ ಅನಾಹುತ ಆಗ್ಬಿಟ್ರೆ ಈ ರೀತಿಯಾಗಿ ತಡೆಗೋಡೆ ಕುಸಿದು ಅಂತ ಆತಂಕ ಪಡಬೇಕು? ಸದ್ಯ ಅಧಿಕಾರಿಗಳು ಏನ್ ಮುನ್ನೆಚ್ಚರಿಕೆ ತಗೊಳಕ್ ಮುಂದಾಗ್ತಿದ್ದಾರೆ ಈಗ? ಖಂಡಿತವಿದ್ಯೆ, ಕಳೆದ 10 ದಿನಗಳಿಂದಲೂ ಕೂಡ ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಉತ್ತಮವಾಗಿ ಮಳೆ ಆಗ್ತಾ ಇದೆ. ಆ ನಿಟ್ಟಿನಲ್ಲಿ KRS ಅಣೆಕಟ್ಟೆಗೆ ಅಧಿಕ ಪ್ರಮಾಣದಲ್ಲಿ ಒಳಹರಿವು ಬರ್ತಾ ಇರುವಂತದ್ದು. ಈ ನಿಟ್ಟಿನಲ್ಲಿ KRS ಅಣೆಕಟ್ಟೆ ಇನ್ನೇನು ಕೆಲವೇ ದಿನಗಳಲ್ಲಿ ಅಂದ್ರೆ ಈಗಾಗಲೇ ಭರ್ತಿಯ ಅಂಚಿಗೆ ತಲುಪಿರುವಂತದ್ದು. ಇದೀಗ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಇದೀಗ ಗೇಟ್ ನ ಮುಂಭಾಗ ಇರುವಂತಹ ತಡೆಗೋಡೆ ಕೊಚ್ಚಿ ಹೋಗಿರುವಂತದ್ದು. ಅದು ಕೂಡ ನಗುವನ ಅಂತ ಒಂದು ತೋಟ ಇದೆ. ಗೇಟ್ ನ ಮುಂಭಾಗದಿಂದ ಒಂದು ಸುಮಾರು 100 ಮೀಟರ್ ದೂರದಲ್ಲಿ ಈ ಒಂದು ಘಟನೆ ಜರುಗಿರುವಂತದ್ದು. ಇದಕ್ಕೆ ಕಾರಣ ಏನಂತಂದ್ರೆ ಏಕಕಾಲದಲ್ಲಿ ಒಂದು ಗೇಟ್ ನಲ್ಲಿ ಅಪಾರ ಪ್ರಮಾಣದಂತಹ ನೀರನ್ನ ಹರಿದಂತ ಕಾರಣವಾಗಿ ಈ ರೀತಿಯಾದಂತಹ ಘಟನೆ ಜರುಗಿರುವಂತದ್ದು. ಒಂದು ವೇಳೆ ಅಧಿಕಾರಿಗಳು ಈ ತರ 3-4 ಗೇಟ್ಗಳ ಮುಖಾಂತರವಾಗಿ ಅಕ್ಕಪಕ್ಕದಲ್ಲಿ ನೀರು ಬಿಟ್ಟಂತ ಸಂದರ್ಭದಲ್ಲಿ ಈ ರೀತಿಯ ಘಟನೆ ನಡೀತಾ ಇರಲಿಲ್ಲ. ಆದ್ರೆ ಒಂದು ಗೇಟ್ ನಲ್ಲಿ ಈ ಪ್ರಮಾಣದಲ್ಲಿ ನೀರನ್ನ ಹರಿದಂತ ಪ್ರಮಾಣವಾಗಿ ಈ ಒಂದು ತಡೆಗೋಡೆ ಕುಸಿತೋಗಿರುವಂತದ್ದು. ಕೆಲ ವರ್ಷಗಳಿಂದಲೇ ಈ ಒಂದು ಕಾಮಗಾರಿಯನ್ನ ಲಕ್ಷಾಂತರ ರೂಪಾಯಿ ವೆಚ್ಚ ಮಾಡಿ ಮಾಡಲಾಗಿತ್ತು. ಆದ್ರೆ ಇದೀಗ ಅಧಿಕಾರಿಗಳ ನಿರ್ಲಕ್ಷ್ಯದಿಂದಾಗಿ ಇದು ಕೊಚ್ಚಿ ಹೋಗಿರುವಂತದ್ದು. ಜನರು ಕೂಡ ಈ ಬಗ್ಗೆ ಆಕ್ರೋಶವನ್ನು ವ್ಯಕ್ತಪಡ್ತಾ ಇರುವಂತದ್ದು. ವಿದ್ಯಾ, ಥ್ಯಾಂಕ್ ಯು ತಮ್ಮ ಡೀಟೇಲ್ಸ್ಗೆ ರೋಹಿತ್. ಸದ್ಯ ಆ ಭಾಗದ ಜನರಿಗೆ ಹೆಂಗಾಗಿದೆ ಅಂದ್ರೆ ಖುಷಿ ಪಡಬೇಕು, ನೀರು ತುಂಬ ಹರಿತಾ ಇದೆಯಲ್ಲ ಅಂತ, ಅಥವಾ ಈ ರೀತಿಯಾಗಿ ಮತ್ತಿನ್ನೊಂದು ಏನಾದ್ರು ದೊಡ್ಡ ಅನಾಹುತ ಆಗ್ಬಿಟ್ರೆ ತಡೆಗೋಡೆ ಕುಸಿತ ಕಂಡಿರುವಂತಹ ಹಿನ್ನೆಲೆಯಲ್ಲಿ ಈ ರೀತಿಯ ಭಯದಲ್ಲಿ ಆ ಭಾಗದ ಜನ ಇದ್ದಾರೆ. ಅಧಿಕಾರಿಗಳು ಈಗ ಯಾವ ರೀತಿಯ ಕ್ರಮವನ್ನು ತಗೊಳ್ತಾರೆ ಅನ್ನುವಂಥದ್ದು ಬಹಳ ಪ್ರಮುಖ ಪ್ರಶ್ನೆ ಆಗುತ್ತೆ. KRS ಡ್ಯಾಮ್ ಭರ್ತಿಯಾಗೋ ಹಂತಕ್ಕೆ ಬಂದಿದೆ.